ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಶಾ ಅವರು ಬಂದಿದ್ದಾರೆ. ಬನ್ನಿ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಆಶಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಯಾವ ಅಡುಗೆ ಮಾಡ್ತಾ ಇದ್ದೀರಾ ಆಶಾ? ಇವತ್ತು ದಿಢೀರ್ ತೆಂಗುಳು ಅಂತ ಒಂದು, ಮತ್ತೆ ಎರಡನೇದು ದ್ರಾಕ್ಷಿ ಗೊಜ್ಜು ಅಂತ. ದ್ರಾಕ್ಷಿ ಗೊಜ್ಜು ಮತ್ತೆ ದಿಢೀರ್ ತೆಂಗುಳು. ಹೌದಾ? ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟ್ ದಿಢೀರ್ ತೆಂಗುಳು. ಹೌದಾ? ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಅಕ್ಕಿ ಹಿಟ್ಟು, ಹುರ್ಗಡ್ಲೆ, ರೆಡ್ ಚಿಲ್ಲಿ ಪೌಡರು, ಎಳ್ಳು, ಜೀರಿಗೆ, ಉಪ್ಪು. ಓಕೆ, ಇಷ್ಟೇ. ತುಂಬಾ ಕಡಿಮೆನೇ ಇದೆ ಅಲ್ವಾ? ಸಾಮಗ್ರಿಗಳೆಲ್ಲ ತುಂಬಾ ಜಾಸ್ತಿ ಇಲ್ಲ. ಓಕೆ. ದಿಢೀರ್ ಅಂದ್ರೆ ಎಷ್ಟೊತ್ತಾಗುತ್ತೆ ಇದು ಮಾಡೋದಕ್ಕೆ? ಯೂಶಲಿ 5-10 ನಿಮಿಷ ಎಲ್ಲ ರೆಡಿ ಇತ್ತು ಅಂದ್ರೆ ಒಂದು 5-10 ನಿಮಿಷದಲ್ಲಿ ಆಗ್ಬಿಡುತ್ತೆ. ಸರಿ ಆಗುತ್ತೆ. ನೀವಿಲ್ಲ ಬೆಂಗಳೂರಲ್ಲಿ ಆಲ್ರೆಡಿ ಒಂದ್ಸತಿ ಬಂದು ಮಾಡಿದಿರಲ್ಲ, ಬೆಂಗಳೂರಿಂದ ಬಂದಿರೋದು? ಹೌದು, ವಿದ್ಯಾರಣ್ಯಪುರದಿಂದ. ಓಕೆ. ಸೊ ಹಾಗಾದ್ರೆ ಈಗ ಶುರು ಮಾಡೋಣಲ್ಲ. ಏನ್ ಬೇಕು ಇವಾಗ? ಮೊದಲು ಒಂದು ಪ್ಯಾನ್ ಬೇಕು, ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದು ಬೌಲ್ ಕಲ್ಸ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ, ಬಿಸಿ ಎಣ್ಣೆ ಬೇಕು. ಅದಕ್ಕೋಸ್ಕರ ಫಸ್ಟ್ ಎಣ್ಣೆ ಕಾಯೋದಿಟ್ಟು ಇಟ್ಕೋತೀರಾ? ಸ್ವಲ್ಪ ಅದು ಕಲ್ಸ್ಕೊಳ್ಳಕ್ಕೆ. ಆಮೇಲೆ ಡೀಪ್ ಫ್ರೈಗೆ ಕಡಾಯಿ ಬೇಕು. ಸರಿ. ಒಲೆ ಹಚ್ಕೋತೀರಾ? ಎಣ್ಣೆ ಒಂದ್ ಸ್ವಲ್ಪ. ಯೂಶಲಿ ಈ ಚಕ್ಲಿ ಆಮೇಲೆ ಇದೆಲ್ಲ ತೆಂಗುಳು ಮಾಡುವಾಗ ಎಣ್ಣೆನ ಸ್ವಲ್ಪ ಕಲ್ಸ್ಕೊಂಡ್ರೆ ಮೃದು ಆಗುತ್ತೆ, ಸ್ವಲ್ಪ ಗರಿ ಬರುತ್ತೆ. ಸಾಕು ಸಾಕು. ಅದು ಕಾಯೋಷ್ಟೊತ್ತಿಗೆ ಒಂದ್ ಸ್ವಲ್ಪ ಬೌಲ್ ಬೇಕು. ಅಕ್ಕಿ ಹಿಟ್ಟು, ಈಗ ಹುರ್ಗಡ್ಲೆ ಪೌಡರ್ ಮಾಡ್ಕೋಬೇಕು, ಪುಟಾಣಿ ಪುಡಿ ಮಾಡ್ಕೋಬೇಕು. ಸರಿ. ಮಿಕ್ಸಿ ಜಾರ್ ಕೊಡ್ಲಾ? ಸಿಮ್ ಮಾಡ್ಕೋತೀನಿ. ಇದು ಕಾದಿದ್ರೆ ಬೇಕಾದ್ರೆ ಆಫ್ ಮಾಡ್ಬೋದಲ್ವಾ? ತಣ್ಣಗಾಗ್ಬಿಡುತ್ತಾ? ಪರವಾಗಿಲ್ಲ, ಪರವಾಗಿಲ್ಲ. ಇದಿವಾಗ ಒಂದು ಬೌಲ್ ಇದು ಅಕ್ಕಿ ಹಿಟ್ಟಿಗೆ ಎಷ್ಟು ಹುರ್ಗಡ್ಲೆ ಬೇಕು? ಎಷ್ಟು ಹಾಕೋದು? ಫುಲ್ ಹಾಕೊಳ್ಳೋಣ. ಒಂದ್ 2 ಸ್ಪೂನ್ ಹಾಕೋಣ ಸಾಕು. ತುಂಬಾ ಹಾಕ್ಬಿಟ್ರೆ ಅದು ಒಂಥರ ಮುರ್ಕೊಂಡು ಹೋಗ್ಬಿಡುತ್ತೆ. ಹೌದಾ? ಇದಿಷ್ಟು ಮಾಡ್ಕೊಡ್ಲಾ ಹಾಗಾದ್ರೆ? ಫಸ್ಟ್ ಒಂದ್ ಸ್ವಲ್ಪ ಮಾಡಿ ಸಾಕಾ? ಇನ್ನ ಒಂದ್ ಸ್ವಲ್ಪ, ಯಾಕಂದ್ರೆ ಅದು ಪೌಡರ್ ಆಗಲ್ಲ. ಆಶಾ, ಇದಾಗಿದೆ ಅಲ್ವಾ? ನುಣ್ಣಗೆ ಪುಡಿ ಆದ್ರೆ ಆಯ್ತಲ್ವಾ? ಕರೆಕ್ಟ್ ಆಗಿದೆಯಾ? ಒಂದ್ ಸ್ಪೂನ್ ಕೊಡಿ. ಓಕೆ. ಎಷ್ಟು ಹಾಕೊಳ್ಬೇಕು ಇದನ್ನ? ಒಂದ್ 2 ಸ್ಪೂನ್ ಹಾಕೋತೀನಿ. ನೋಡ್ಕೊಂಡು ಹಾಕೊಳ್ಳೋದು ಒಳ್ಳೇದು. ಒಂದು ಬೌಲಿಗೆ 1-2 ಸ್ಪೂನ್ ಅಂತನಾ ಲೆಕ್ಕ? ಇಲ್ಲ, 1 ಸ್ಪೂನೇ ಸಾಕು. ಚೂರ್ ಗರಿ ಬೇಕಂದ್ರೆ ಎಷ್ಟು, 1/4 ಸ್ಪೂನ್ ಹಾಕಿದೀನಿ. ಸರಿ ಸರಿ. ಸ್ವಲ್ಪ ಉಪ್ಪು, ಕೈಯಲ್ಲಿ ಹಾಕ್ಬೋದಾ? ಕೈಯಲ್ಲೇ ಹಾಕಿ. ನಿಮ್ಗೆ ಮನೇಲೆಲ್ಲ ಯಾವ ತರ ಹಾಕ್ತಿರೋ ಅದು, ಎಸ್ಪೆಷಲಿ ಉಪ್ಪು ಹೆಚ್ಚಿನವರು ಕೈಯಲ್ಲೇ ಅದೊಂದು ಅಂದಾಜು ಗೊತ್ತಾಗೋದು ಅಂತ ಹಾಕ್ಬಿಡ್ತಾರೆ. ಜೀರಿಗೆ ಇದು ಹೇಗೆ? ಸ್ಪೂನ್ ಬೇಕಾ? ಸ್ಪೂನ್. ಎಳ್ಳು ಎಲ್ಲ ಚೆನ್ನಾಗಿ ಮಾಡಿ. ಉಪ್ಪು ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನದು ರುಚಿನೇ ಇಲ್ಲ ಅಂತ ಆಗ್ಬಿಡುತ್ತೆ. ಇದೆಲ್ಲ ಪರವಾಗಿಲ್ಲ. ಇದು ಹೆಲ್ತ್ಗೆ ಒಳ್ಳೇದು. ಒಂಚೂರು ಜಾಸ್ತಿ ಆದ್ರೆ, ಉಪ್ಪು ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಹೌದು, ಕರೆಕ್ಟ್. ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಎಳ್ಳು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಸೊ ಹೀಗೆ ಒಂದೊಂದ್ ಸ್ವಲ್ಪ ಆದ್ರೂ ಸೇವನೆ ಮಾಡ್ಬೋದು ಎಳ್ಳನ್ನೆಲ್ಲ ಹಾಕಿ. ಇದು ಅವ್ರವ್ರಿಗೆ ಒಳ್ಳೇದಲ್ವಾ? ಜೀರಿಗೆ ತುಂಬಾ ಒಳ್ಳೇದು, ಗ್ಯಾಸ್ಟ್ರಿಕ್ ಎಲ್ಲದಕ್ಕೂ. ಇದು ಅವ್ರವ್ರ ಖಾರಕ್ಕೆ ಹೆಂಗೆ. ಇದೊಂದ್ 2 ಸ್ಪೂನ್ ಹಾಕಿದ್ದೀನಿ. ಕಾಯಿಸಿರೋ ಎಣ್ಣೆ ಹಾಕೋತೀನಿ. ಬಿಸಿ ಇದೆಯಾ? ಸಾಕ ಕಾಯೋದಿರೋದು? ಇಲ್ಲ, ಸಾಕು ಸಾಕು. ಮತ್ತೆ ಈ ತರ ಕರ್ದ ತಿಂಡಿಗಳೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಜಾಸ್ತಿ ಮಾಡಲ್ಲ, ಅದೇ ಹಬ್ಬ ಗಿಬ್ಬ ಬಂದ್ರೆ ಮಾಡೋದು. ನೀರ್ ಬೇಕು. ಇದು ಕನ್ಸಿಸ್ಟೆನ್ಸಿ ನೋಡಿ ಕಲ್ಸ್ಕೋಬೇಕು. ತುಂಬಾ ಗಟ್ಟಿನೂ ಬೇಡ, ತುಂಬಾ ಮೆದುನೂ ಬೇಡ. ಸ್ವಲ್ಪ ಮೀಡಿಯಂ. ಸ್ವಲ್ಪ ನೀರು ಬೇಕು. ಹಾಕ್ಲಾ ನೀರು? ಅಂದ್ರೆ ಇದಿವಾಗ ಈಗ ಚಪಾತಿ ಎಲ್ಲ ಮಾಡೋಕ್ಕಿಂತ ಸ್ವಲ್ಪ ಗಟ್ಟಿ ಆಗ್ಬೇಕು? ಇಲ್ಲ, ಇನ್ನು ಸ್ವಲ್ಪ ಮೆತ್ತಗಿರ್ಬೇಕು. ಚಪಾತಿ ಸ್ವಲ್ಪ ಗಟ್ಟಿಗೆ. ಇದಿವಾಗ ನೀವ್ ಹೇಳ್ದಾಗ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಇನ್ನೂ ಮೆದು ಮಾಡ್ತಾ ಇದ್ದೀರಲ್ಲ? ಸಾಫ್ಟ್ ಆಗಿರ್ಬೇಕು. ಓಕೆ. ಏನಾದ್ರೂ ಸ್ವಲ್ಪ ಹೊತ್ತು ಬಿಡೋದು ಆತರ ಇದೆಯಾ? ಏನಿಲ್ಲ, ದಿಢೀರ್ ಅಲ್ವಾ? ಹೆಸರೇ ದಿಢೀರ್ ಅಂತ ಇಟ್ಬಿಟ್ಟಿದ್ದೀರಾ? ಈ ಕಡಾಯಿ ಇಟ್ಕೋಬಹುದು. ಕಡಾಯಿ ಎಣ್ಣೆ ಹಾಕೊಡ್ಬೋದಾ? ರೆಡಿ ಇದೆ. ಓಕೆ, ಅದು ಕೊಡಿ. ಇಲ್ಲ, ಇಟ್ಬಿಡೋಣ. ಎಣ್ಣೆ ಬೇಕು.
ಸಾಕು ಎಣ್ಣೆ ಎಣ್ಣೆ ಸಾಕಾ? ಎಣ್ಣೆ ಬಿಸಿ ಆಗ್ಬೇಕಲ್ವಾ? ಎಣ್ಣೆ ಕಾಯ್ಬೇಕು. ಆಶಾ ಅವ್ರ ಈಗ ಎಣ್ಣೆ ಬಿಸಿ ಆಗಿದ್ಯಾ? ಬಿಸಿ ಆಗಿದೆ. ಓಕೆ, ಈಗ ಏನ್ ಮಾಡೋದು? ಚಕ್ಲಿ ಒರ್ಲು ಕೊಟ್ರೆ ಒತ್ತದು. ನೀವ್ ಇದ್ರಲ್ಲೇ ಇವು ಚಕ್ಲಿ ಎಲ್ಲ ಮಾಡೋದಾ ಈಗ? ಇನ್ನೂ ಒಂಥರ ಮಾರ್ಕೆಟ್ ಅಲ್ಲಿ ಈಸಿ ಬಂದಿದ್ಯಲ್ಲ, ಇನ್ನು ಟ್ರೈ ಮಾಡಿಲ್ವಾ? ತಗೋಬೇಕು, ತಗೊಂಡಿಲ್ಲ, ಟ್ರೈ ಮಾಡ್ಬೇಕು. ಕೆಲವು ಇದ್ರೂ ನಾವ್ ಯಾವ್ದು ಯೂಸ್ ಮಾಡ್ತೀವೋ ಅದೇ ಬರ್ತಾ ಇರುತ್ತೆ. ಮನೇಲೂ ಅಷ್ಟೇ. ಹಾಕ್ತೀನಿ. ಓಕೆ, ಅದ್ ನೊರೆ ಕ್ಲಿಯರ್ ಆಯ್ತು ಅಂದ್ರೆ ಆಗಿದೆ. ಆಗಿದೆ. ಓ ಹಾಗೇನಾ? ಸರಿ. ಸಾಯಂಕಾಲದ ಹೊತ್ತು ಮಾಡುವಂತದಲ್ವಾ ಇದು? ಬೇಗ ಮಾಡುವಂತದ್ದು. ಇದಕ್ಕೇನು ಉದ್ದಿನ ಬೇಳೆ ಒಣಗಿಸ್, ಕೆಲವಕ್ಕೆಲ್ಲ ಉದ್ದಿನ ಬೇಳೆ ಹಾಕಿ ಎಲ್ಲ ತೊಳೆದು ಒಣಗಿಸೋದು ಅದೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಏನು ಬೇಡ, ಹಂಗೆ ಡೈರೆಕ್ಟ್ ಅರ್ಜೆಂಟ್ ದಿಢೀರ್ ಮಕ್ಳು ಏನಾರು ಹೊರಗಡೆ ಹೋಗಿ ತಿನ್ನಕ್ಕಿಂತ ವಾಸಿ ನಾವೇ ಎಲ್ಲ ತೊಳೆದು ಬೆಳೆದು ಎಲ್ಲ ಮಾಡಿರ್ತೀವಿ. ಮತ್ತೆ ಕ್ಲೀನ್ ಆಗಿರತ್ತೆ ಎಣ್ಣೆ, ಹಂಗಾಗಿ ಮನೇಲೆ ಮಾಡಿ ತಿನ್ನೋದು ಒಳ್ಳೆ. ನಮ್ ಕಣ್ಣೆದ್ರಿಗೆ ನಾವೇ ಮಾಡೋದ್ರಿಂದ ಕ್ಲೀನ್ ಇದೆಯಾ ನೋಡ್ಕೊಂಡು ಎಲ್ಲ ಮಾಡ್ತೀವಿ. ಅಲ್ಲಿ ಬೇರೆ ಕಡೆ ಹೇಗ್ ಮಾಡಿರ್ತಾರೋ, ಯಾವ ಎಣ್ಣೆ ಉಪಯೋಗಿಸಿರ್ತಾರೋ ಗೊತ್ತಿರಲ್ಲ. ಹೆಲ್ತ್ ತುಂಬಾ ಇವಾಗಂತ ಹೆಲ್ತ್ ಕಾನ್ಶಿಯಸ್ ಎಲ್ಲರಿಗೂ ಇದೆ, ಆದ್ರೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಇರುತ್ತೆ. ಅವಾಗ ನೋಡಿ ಇಂಥ ದಿಢೀರ್ ಅಂತ ತೋರ್ಸಿದ್ರೆ ಉಪಯೋಗ ತುಂಬಾ ಜನಕ್ಕೆ ಆಗತ್ತೆ. ಆಗಿದೆ, ಕ್ಲಿಯರ್ ಆಗಿದೆ ಅಂದ್ರೆ ಆಗಿದೆ ಅಂತ. ಹೌದು, ನೊರೆ ಎಲ್ಲ ಹೋಗಿದೆ ಅಂದ್ರೆ ಆಗಿದೆ ಅಂತ. ಇದು ಇವಾಗ ಮಾಡ್ಕೊಂಡು ಒಂದು ವಾರ ಎಲ್ಲ ಇಡ್ಬೋದಾ? ನನ್ನ ಲೆಕ್ಕದಲ್ಲಿ ಇಡ್ಬೋದು ಅನ್ಕೊಂತೀನಿ. ಇಡ್ಬೋದಾ? ಇಡ್ಬೋದು. ದಿಢೀರ್ ಚಕ್ಲಿ ಆಗಿರೋದ್ರಿಂದ ಹೇಳಕ್ಕಾಗಲ್ಲ. ಹೌದಾ? ನಿಮ್ ಪ್ರಕಾರ ಎಷ್ಟು? 2-3 ದಿವಸ ಇರುತ್ತೆ. 2-3 ದಿನ. 2-3 ದಿವಸ ಗರಿ ಇರುತ್ತೆ. 2 ದಿವಸ ಆಮೇಲೆ ಮೆತ್ತಗಾಗ್ಬಿಡುತ್ತೆ. ಇದಾಗಿದೆ ಇದು. ಓಕೆ, ಸ್ವಲ್ಪ ಬಿಸಿ ಇದೆ ಅಲ್ವಾ? ಎತ್ತಿಟ್ಬಿಡೋಣ. ಓಕೆ, ಸರಿ, ತೆಗ್ದಿಟ್ಬಿಡೋಣ. ಸೊ ಇನ್ನೊಂದು ಏನದು ಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಹಿಟ್ಟು ಸಹ ಸಾಕಲ್ವಾ? ಗೊಜ್ಜು ಏನ್ ಗೊಜ್ಜಿದು ಮಾಡೋದು ಆಶಾ? ಇದು ದ್ರಾಕ್ಷಿ ಗೊಜ್ಜು ಅಂತ. ದ್ರಾಕ್ಷಿ ನೆನೆಸಿ ಮಾಡ್ತಾರೆ. ಹೆಲ್ತ್ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೇದು. ಕೆಲವ್ರಿಗೆ ತುಂಬಾ ಹೊಟ್ಟೆ ಹುಣ್ಣು ಆಗ್ತಾ ಇರತ್ತೆ, ಮತ್ತೆ ಹೀಟ್ ಆಗ್ತಾ ಇರತ್ತೆ. ಕೆಲವ್ರಿಗೆ ಮೂಗಲ್ಲಿ ರಕ್ತ ಬರ್ತಾ ಇರತ್ತೆ, ಅಂದ್ರೆ ಹೀಟಿಗೆ. ಅವ್ರು ರಾತ್ರಿ ಇದು ದ್ರಾಕ್ಷಿ ನೆನ್ಸ್ಬಿಟ್ಟು ಬೆಳಗ್ಗೆ ನೀರ್ ಕುಡ್ದು ಖಾಲಿ ಹೊಟ್ಟೆನಲ್ಲಿ, ಏನು ಕಾಫಿ ಗಿಫಿ ಏನು ಕುಡಿಬಾರ್ದು, ಅದು ಕುಡಿದು ಅದನ್ನ ಅಗದ್ರೂ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಅದಕ್ಕೆ ಅಟ್ಲೀಸ್ಟ್ ಈ ತರ ಗೊಜ್ಜು ಅದು ಇದು ಮಾಡಿದ್ರೆ ತಂಪು ಅಂತ. ಓಕೆ, ಸೊ ಈಗ ದ್ರಾಕ್ಷಿ ಗೊಜ್ಜಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಅದಕ್ಕೆ ನೆನ್ಸಿರೋ ದ್ರಾಕ್ಷಿ, ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ನೆನ್ಸಿರೋ ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ, ಬೆಲ್ಲ, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಮತ್ತೆ ಹುಳಿ ಪುಡಿ. ಹುಳಿ ಪುಡಿ ಅಂದ್ರೆ ಸಾಂಬಾರ್ ಪುಡಿ, ಮನೆಯಲ್ಲೇ ಮಾಡೋದು. ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಮೆಣಸು, ಕರಿಬೇವು ಎಲ್ಲ ಹುರಿದು, ಧನಿಯಾ ಹುರಿದು ಪುಡಿ ಮಾಡಿರೋದು. ಓಕೆ, ಮನೇಲಿ ನೀವು ಹುಳಿ ಮಾಡುವಾಗ, ಸಾಂಬಾರ್ ಮಾಡುವಾಗ ಹಾಕುವಂತದ್ದೇ ಮಾಡಿರೋದು. ಓಕೆ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ ಇವಾಗ? ಈಗ ಫಸ್ಟ್ ಹುರ್ಕೊಳ್ಳೋಕೆ ಒಂದ್ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಹೌದಾ? ಚಿಕ್ಕದ್ ಸಾಕ ಪ್ಯಾನ್? ಸಾಕು. ಇದು ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಫಸ್ಟ್ ಒಲೆ ಹಚ್ಕೊಂಡಿಡೋಣ. ಇದು ಕಡಲೆಬೇಳೆ, ಅದು ಹುಳಿ ಪುಡಿನಲ್ಲೇ ಎಲ್ಲ ಇರುತ್ತೆ, ಆದ್ರೆ ಸ್ವಲ್ಪ ಘಮ ಬರಕ್ಕೆ ಕಡಲೆಬೇಳೆ ಹುರ್ಕೊಂಡು ತೆಂಗಿನಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ರೆ ಟೇಸ್ಟ್. ಹೌದು, ನೀವ್ ಹೇಳ್ದಾಗ ಎಲ್ಲ ಹಾಕಿರ್ತೀರಾ, ಆದ್ರೆ ಒಂದೊಂದ್ಸತಿ ಫ್ರೆಶ್ ಆಗಿ ನೀವು ಹುರಿದ್ರೆ ಅದ್ರದ್ದು ರುಚಿನೇ ಬೇರೆ. ಕಡಲೆಬೇಳೆ ಒಂಚೂರು ಬಿದ್ರೆ ಯಾವ್ದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದಿನ ಬೇಳೆ ಸ್ಪೂನ್ ಅಷ್ಟು. ಇದು ಎಲ್ಲಿ ನೀವೇ ಕಲ್ತಿರೋಂಥದ್ದು ಇದು ರೆಸಿಪಿ? ನಾನೇ ನೀವೇ ಮನೆಯಲ್ಲಿ ಈ ದ್ರಾಕ್ಷಿಯಿಂದ ಮಾಡಿದ್ರೆ ಹೇಗಾಗ್ಬೋದು ಅಂತ ಯೋಚನೆ ಮಾಡಿ. ಏನ್ ಬೇಕು ನಿಮ್ಗೆ? ಸೊ ಅದು ಚೆನ್ನಾಗಿ ಬಂತು ಅಂತ ಯೋಚನೆ ಮಾಡಿ ಅದನ್ನ ಮಾಡ್ತಾ ಇರ್ತೀರಾ? ಇದನ್ನ ಮಾಡ್ತಾ ಇರ್ತೀನಿ. ಇದು ಚಪಾತಿಗೆ, ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಯೂಶಲ್ ಆಗಿ ಕುಂಬಳಕಾಯಿ ಗೊಜ್ಜು ಆಗ್ಲಿ, ಯಾವುದೇ ಗೊಜ್ಜು, ಸೌತೆಕಾಯಿ ಎಲ್ಲ ಇದೇ ತರನೇ ಮೇಡಮ್. ಹೌದಾ? ಇದೇ ತರನೇ. ಅಂದ್ರೆ ನೀವು ದ್ರಾಕ್ಷಿ ಬದಲು ಬೇರೆ ತರಕಾರಿ ಉಪಯೋಗಿಸಬಹುದು ಏನಾದ್ರು ಅಂತನಾ? ಇದೇ ಎಲ್ಲ ಸಾಮಗ್ರಿ, ಇದೇ ರೀತಿ ವಿಧಾನ. ಅದ ಕೆಲವಕ್ಕೆ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ ಉರಿಬೇಕಾದ್ರೆ. ಈ ಸೌತೆಕಾಯಿ ಗೊಜ್ಜಿಗೆ ಮತ್ತೆ ಬೆಂಡೆಕಾಯಿ ಗೊಜ್ಜಿಗೆ ಎಳ್ಳು ಹುರಿದಾಕಿದ್ರೆ, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಹಾಕೊಳ್ಳೋದು? ಬಿಳಿ ಎಳ್ಳು ಯಾವ್ದಾರು ಪರವಾಗಿಲ್ಲ. ಎಳ್ಳು ಆರೋಗ್ಯಕ್ಕೂ ಒಳ್ಳೇದು. ಹೌದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ. ಇದು ಸ್ವಲ್ಪ ಕೆಂಪುಗಾಗೋ ತನಕ ಉರಿಬೇಕು. ನೀವು ಯೂಶಲಿ ಯಾವ ಕಡೆದು ಅಡುಗೆ ಮಾಡೋದು? ಎಲ್ಲಾ ತರದ್ ಮಾಡ್ತೀರಾ ಅಥವಾ? ಎಲ್ಲಾ ತರನು ಮಾಡ್ತೀವಿ. ನಮ್ಮ ಊರು ಬೆಂಗಳೂರು, ಇಲ್ಲಿಂದ ಜಾಸ್ತಿ. ಬೆಂಗಳೂರು ಬೇರೆ ಉತ್ತರ ಕರ್ನಾಟಕದಲ್ಲೂ ಇದೆ, ಅಲ್ಲಿ ಪಲ್ಯಗಳು ಕಲಿತೆ, ರೊಟ್ಟಿ ಕಲೀಲಿಲ್ಲ. ಕಲೀರಿ ನೀವು ಬೆಂಗಳೂರಿನವರು ಮಾಡೋದೇ ಇಲ್ಲ ಅಂತಿದ್ರು. ಕೊನೆಗೂ ಕಲಿಯಕ್ ಆಗಲಿಲ್ಲ, ಕಲೀಲಿಲ್ಲ. ಒಂದ್ ದಿವಸ ಮಾಡಕ್ ಹೋಗಿ ಅದು ಬರಲೇ ಇಲ್ಲ. ಪಲ್ಯಗಳೆಲ್ಲ ಬರುತ್ತೆ. ಹಾಗಾದ್ರೆ ನಾವು ಖಾನಾವಳಿಯಲ್ಲಿ ಒಂದಿನ ರೊಟ್ಟಿ ಮಾಡಿ ತೋರಿಸ್ತೀವಿ ಬಿಡಿ, ಕಲೀರಿ.
ಪಲ್ಯಗಳೆಲ್ಲ ಕಲ್ತ್ಕೊಂಡೆ ಊರ್ನಲ್ಲೆಲ್ಲ ಗ್ರೇವಿ ಟೈಪ್. ಇವಾಗ ಗ್ರೇವಿಗಳು ಬಂದಿದೆ, ಅವ್ರು ಆ ಕಡೆ ಊರ್ನವ್ರು ಆ ಕಾಲದಿಂದ ಗ್ರೇವಿ ಮಾಡ್ತಾರೆ ಸುಮಾರು ವರ್ಷದಿಂದ. ಇಲ್ಲ, ತುಂಬಾ ಜನ ಕೇಳ್ತಾ ಇದಾರೆ ಖಾನಾವಳಿಯಲ್ಲಿ ರೊಟ್ಟಿ ಮಾಡಿ, ಅಂದ್ರೆ ಉತ್ತರ ಕರ್ನಾಟಕದ ಅಂತ ರೊಟ್ಟಿ ಮಾಡಿ ಪರಿಚಯ ಮಾಡಿ ತೋರಿಸ್ತೀವಿ, ಅವಾಗ ಎಲ್ಲರೂ ತುಂಬಾ ಜನಕ್ಕೆ ಉಪಯೋಗ ಆಗತ್ತೆ. ಇದು ಆಫ್ ಮಾಡ್ತೀನಿ, ಕೆಂಪಗಾಗಿದೆ. ಹಸಿಕಾಯಿನ ಹಾಕೋದಾ? ಹಸಿನೂ ಹಾಕ್ಬೋದು, ಒಣನೂ ಹಾಕ್ಬೋದು. ಕಾಯಿ ಯಾವ್ದು ಹಾಕಿದ್ರು ರುಚಿ. ಓಕೆ ಓಕೆ ಸರ್, ಸಾಕು. ಈಗೇನ್ ಮಾಡೋದು ಆಶಾ? ಅಷ್ಟೇ, ಇದು ಮಿಕ್ಸಿ ಮಾಡ್ಕೊಂಡ್ಬಿಡೋದು. ಹೌದಾ? ಆಮೇಲೆ ಒಗ್ಗರಣೆ ಕೊಡೋದು. ಹೌದಾ? ಓಕೆ ಸರ್. ಆಶಾ ಈಗ ಮಿಕ್ಸಿಗೆ ಹಾಕೊಂಡು ರೆಡಿ ಆಗಿದೆ ಅಲ್ವಾ? ಸಾಕಲ್ವಾ ಇಷ್ಟು? ಓಕೆ, ಈಗೇನ್ ಮಾಡೋದು? ಕಡಾಯಿ ಬೇಕು. ಎಣ್ಣೆ ಬೇಕಾ? ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ವಲ್ಪ ಎಣ್ಣೆ. ಎಣ್ಣೆ ಎಷ್ಟು ಜಾಸ್ತಿ ಬೇಕಾ ಇದಕ್ಕೆ? ನಾವು ಒಂದ್ ಸ್ವಲ್ಪ ಗೊಜ್ಜಾದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದ್ 4-5 ಸ್ಪೂನ್ ಬೇಕಾಯ್ತಾ? ಸರಿ. ಇನ್ನೇನ್ ಬೇಕು? ಎಣ್ಣೆ ಬಿಸಿ ಆದ್ಮೇಲೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋದಾ? ಕಡಲೆಬೇಳೆ. ಈಗ ಆಶಾ ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ನಮ್ಮ ಯಜಮಾನ್ರು, ಮಗಳು ಇದ್ಲು, ಅವಳು ಹೈದ್ರಾಬಾದ್ ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ, ಅಲ್ಲಿದ್ದಾಳೆ. ಮಗ ಇಂಜಿನಿಯರಿಂಗ್ ಫೈನಲ್ ಇಯರ್. ಈಗ ಓದ್ತಾ ಇದ್ದಾನಾ? ಮಗಳು ದೊಡ್ಡವಳ? ಇದು ಉದ್ದಿನ. ಸೊ ನೀವೇನ್ ಮಾಡ್ತೀರಾ? ನೀವು ಅಡ್ಗೆ ಅಂತೂ ಇಷ್ಟ ಅಂತ ನನಗೆ ಗೊತ್ತಾಯ್ತು, ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಬಂದಾಗೆ ಸಹ ಹೇಳಿದ್ರಿ ತುಂಬಾ ಕಡೆ ಅಡ್ಗೆ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತಾ ಇರ್ತೀನಿ ಅಂತ. ಇನ್ನೇನ್ ಹಾಕ್ತೀರಾ? ಅರಿಶಿನ. ಸೊ ಈ ತರ ಏನಾದ್ರು ಅಡ್ಗೆ ಕಾರ್ಯಕ್ರಮ ಎಷ್ಟು ಅಟೆಂಡ್ ಆಗಿದ್ದೀರಾ, ಹೋಗಿದ್ದೀರಾ? ಈಗಾಗಲೇ 18-20 ಆಗಿದೆ. 18-20 ಅಡ್ಗೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬಿಟ್ಟಿದ್ದೀರಾ? ಒಂದೆರಡು, ತುಂಬಾ ಹಾಕ್ಬಾರ್ದು, ಸುಮ್ಮನೆ ಒಂದೆರಡು. ಒಂಥರ ಕಲರ್ಗೆ ಮತ್ತು ಟೇಸ್ಟ್ಗೆ. ಕರಿಬೇವು. ಸೊ ಅಡ್ಗೆ ಮಾಡೋದು ಇಷ್ಟ, ಮಾಡಿ ಬೇರೆಯವ್ರಿಗೆ ತೋರ್ಸೋದು ಇಷ್ಟ, ಅಂದ್ರೆ ವಿಧಾನ ಎಲ್ಲ ಹೇಳೋದು ಎಲ್ಲ. ಓಕೆ. ಎಷ್ಟೋ ಸಲ ನೀವು ಅದು ನಿಮ್ಗಂತೂ ಇಂಟ್ರೆಸ್ಟ್ ಇರೋದ್ರಿಂದ ಹೊಸ ಹೊಸದು ಅಡಿಗೆ ತೋರ್ಸಿದ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಹೌದು, ಎಷ್ಟೋ ಜನಕ್ಕೆ ಹೊಸದಾಗೆ ಕೆಲವರು ಕಲಿತಾ ಇರ್ತಾರೆ. ನಮಗೆ ಗೊತ್ತಿರೋದು ಹೇಳಿದ್ರೆ ನಾವು ತುಂಬಾ ಕಲಿಯೋದಿದೆ. ಕರೆಕ್ಟ್. ಏನ್ ಹಾಕೋತೀರಾ? ದ್ರಾಕ್ಷಿ, ಸ್ವಲ್ಪ ನೀರು, ಇದು ನೆಂದಿರೋ ದ್ರಾಕ್ಷಿ ನೆನ್ಸಿರೋದು, ಸ್ವಲ್ಪ ನೀರು, ಸ್ವಲ್ಪ ಸಿಮ್ ಮಾಡ್ಕೋತೀನಿ. ಉಪ್ಪು, ಅದು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋದು. ಉಪ್ಪು ಸ್ವಲ್ಪ ಕಡಿಮೆನೆ ಹಾಕಿರ್ತೀನಿ ನಾನು, ಎಲ್ರಿಗೂ ಅದೇ ಹೇಳೋದು, ಉಪ್ಪು ಕಡಿಮೆ ಹಾಕೊಳ್ಳಿ ಅಂತ. ಹುಳಿ ಪುಡಿ, ಅದು ನೀವು ಮನೇಲಿ ಮಾಡಿದ್ದೀವಿ. ಯಾವ್ದು ಇದು? ಖಾರದ ಪುಡಿ ಅಲ್ಲ? ಇದು ಬರೀ ರೆಡ್ ಚಿಲ್ಲಿ ಪೌಡರ್. ಇದ್ರಲ್ಲಿ ಎಲ್ಲ ಇದೆ, ಒಣಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ, ಕಡಲೆಬೇಳೆ ಎಲ್ಲ ಇದೆ. ಸರಿ. ಜಸ್ಟ್ 1 ಸ್ಪೂನ್ ಅಷ್ಟೇ ಅದ್ರಲ್ಲೂ ಹಾಕಿರ್ತೀವಿ. ಈ ಹುಳಿ ಪುಡಿ ಅನ್ನೋದು ಮಾಡ್ಕೊಳ್ಳೋದು ನನ್ಗನ್ಸುತ್ತೆ ಮಲ್ಟಿಪರ್ಪಸ್ಗೋಸ್ಕರ ಅಲ್ವಾ? ತುಂಬಾ ಅಡಿಗೆಗೆ ಹಾಕ್ಬಿಡ್ತಾರೆ. ಈಗ ಏನ್ ಹಾಕ್ತೀರಾ ಆಶಾ ಅದಕ್ಕೆ? ರುಬ್ಬಿರೋದು ಕೂಡ. ಸ್ಪೂನ್ ಕೊಡ್ಲಾ? ಸ್ಪೂನ್ ಕೊಡಿ. ಸ್ವಲ್ಪ ಸಾಕಿದ. ಅದು ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಅಷ್ಟು ಮಸಾಲೆ ಹಾಕಿದ್ರೆ ಆಯ್ತಾ? ಸ್ವಲ್ಪ ಹುಣಸೆ ಹಣ್ಣು. ಹುಣಸೆ ಹಣ್ಣು ಹಾಕ್ತೀರಾ? ಸ್ವಲ್ಪ, ಯಾಕಂದ್ರೆ ಇದು ಸ್ವಲ್ಪ ಹುಳಿನೇ ಇರುತ್ತಲ್ಲ, ಸ್ವಲ್ಪ. ಓಕೆ ಓಕೆ. ಈಗಾಗ್ಲೇ ನೆಂದ್ಬಿಟ್ಟಿದೆ, ಒಂದ್ ಸ್ವಲ್ಪ ಹಾಕಿದ್ರೆ. ನನಗೆ ಇನ್ನೊಂದು ಅನ್ನಿಸ್ತು, ಈ ದ್ರಾಕ್ಷಿ ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆದ್ರೆ ಏನಂದ್ರೆ ಈ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಹಾಕೋದ್ರಿಂದ ನಾನು ವೀಕ್ಷಕರಿಗೆ ಹೇಳೋದು, ಅದನ್ನ ಉಪಯೋಗಿಸೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು. ಕೆಲವರು ನಿಂಬೆಹಣ್ಣು ಹಾಕಿ ನೀರಲ್ಲಿ ನೆನೆಸಿ ನಿಂಬೆಹಣ್ಣು ಹಾಕ್ತಾರೆ, ಅದಕ್ಕಿಂತ ಹುಣಸೆ ಹಣ್ಣು ನೀರು ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಕ್ಲೀನಾಗಿ ವಾಶ್ ಮಾಡಿ ಉಪಯೋಗಿಸಿದ್ರೆ ಒಳ್ಳೇದು. ಆಕ್ಚುಲಿ ಅದರಲ್ಲಿ ಒಳ್ಳೆ ಅಂಶ ಇರುತ್ತೆ. ಆದ್ರೆ ಏನ್ ಮಾಡೋದು ಇವಾಗ, ಈ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕ ಹಾಕೋದ್ರಿಂದ ನಮ್ಗೆ ಏನೋ ಸಿಗೋದು ಬದಲು ಬೇರೆದು ಕೀಟನಾಶಕ ತಿನ್ನೋದು ಬೇಡ, ಮಾಡಿ ಆದ್ಮೇಲೆ ಸೇವನೆ ಮಾಡ್ಬೋದು.
ಬೆಲ್ಲ ಎಷ್ಟು ಹಾಕ್ತೀರಾ? ಅದೊಂಥರ ದ್ರಾಕ್ಷಿ ಸ್ವಲ್ಪ ಸಿಹಿನೇ ಇರುತ್ತಲ್ವಾ? ಸಿಹಿ ಇರತ್ತೆ, ಒಂಚೂರು ಗೊಜ್ಜಾದ್ಮೇಲೆ ಒಂದ್ ಸ್ವಲ್ಪ ಬೀಳ್ಬೇಕು, ತುಂಬಾ ಬೇಡ. ಒಬ್ಬೊಬ್ರಿಗೆ ಇಷ್ಟ ಆಗದೆ ಇದ್ರೆ ಅದು ಹಾಕೊಳ್ದೆ ಇದ್ರು ನಡಿ, ತೊಂದ್ರೆ ಇಲ್ಲ ಅಂತ. ಒಂದ್ ಸ್ವಲ್ಪ ನೀರು, ಅದು ಕನ್ಸಿಸ್ಟೆನ್ಸಿ ಒಂಚೂರು ಅದು ಕುದಿತಾ ಕುದಿತಾ ಗಟ್ಟಿ ಆಗ್ಬಿಡತ್ತೆ. ಸ್ವಲ್ಪ ಬೀಳೋದಿಲ್ಲ, ಹಾಗೆ ಹಾಕ್ಬಿಡಿ. ಮುಚ್ಚಳ ಇಟ್ಕೋಬೇಕಂತಿಲ್ಲ. ನೋಡ್ಕೊಂಡು ಹಾಕೋ. ಇದು ಇವಾಗ ಗೊಜ್ಜಂದ್ರೆ ಯಾವ್ದಕ್ಕೆ? ಎಲ್ಲದಕ್ಕೂ ಹಾಕೋಬಹುದು. ಬಿಸಿ ಅನ್ನಕ್ಕೂ ಕಲ್ಸ್ಕೋಬಹುದು, ಚಪಾತಿಗೆ ಕಲ್ಸ್ಕೋಬಹುದು, ಚಪಾತಿಗೆ ನೆಂಚ್ಕೋಬಹುದು, ಯಾವ್ದಕ್ಕಾದ್ರೂ ಹಾಕೋಬಹುದು. ಓಕೆ, ಒಂದ್ಸತಿ ಕುದ್ರೆ ಆಯ್ತು ಅಷ್ಟೇನಾ? ಕುದ್ರೆ ಕೊತ್ತಂಬರಿ ಸೊಪ್ಪು ಒಂಚೂರು ಕುದಿಬೇಕಾದ್ರೆ ಹಾಕ. ಇನ್ನು ಬೇಕಾದ್ರೆ ನೀರು ಬೇಕಾದ್ರೆ ಹಾಕೋಬಹುದು. ಅವ್ರವ್ರು ಇದು ಟೇಸ್ಟಿನ ಮೇಲೆ, ಉಪ್ಪು, ಈ ಖಾರ, ಈ ಕನ್ಸಿಸ್ಟೆನ್ಸಿ ಅದೆಲ್ಲ ಅವ್ರವ್ರಿಗೆ. ಕರೆಕ್ಟ್. ಕೊತ್ತಂಬರಿ ಮೇಲೆ ಹಾಕಿದ್ರೆ ನಾವ್ ಒಂದ್ಸತಿ ವಿಧಾನ ನೋಡ್ಕೊಂಡ್ಬಿಟ್ರೆ, ಏನೇನ್ ಸಾಮಗ್ರಿ ನೋಡ್ಕೊಂಡ್ರೆ ಮತ್ತೆ ಅದು ಯಾವ್ದು ಜಾಸ್ತಿ ಬೇಕು, ಉಪ್ಪು ಜಾಸ್ತಿನೋ ಖಾರನೋ ಹುಳಿನೋ ಅವ್ರವ್ರು ಮಾಡ್ಕೊಂಡು ಹೋಗ್ಬೋದು. ಅವ್ರವ್ರು ಒಬ್ಬೊಬ್ರು ಖಾರ ತುಂಬಾ ತಿಂತಾರೆ, ಒಬ್ಬೊಬ್ರು ಸ್ವಲ್ಪ ತಿಂತಾರೆ. ಕಡಿಮೆ ಹಾಕ್ಬಿಟ್ರೆ ಬೇಕಾದ್ರೆ ಇದ್ ಮಾಡ್ಕೊಂಡು. ಸರಿ ಸರಿ. ಉಪ್ಪಂತೂ ಕಡಿಮೆ ಹಾಕೋದು ತುಂಬಾ ಒಳ್ಳೇದು. ಬೇಕಾದ್ರೆ ಈಗ ಈ ಬ್ಲಡ್ ಪ್ರೆಷರ್ ಮತ್ತೆ ಡಯಾಬಿಟೀಸ್ ಎಲ್ಲ ಚಿಕ್ಕ ಚಿಕ್ಕ ಪ್ರಾಯದವ್ರಿಗೂ ಇದೆ ಇವಾಗ. ಎಸ್ಪೆಷಲಿ BPL ಇದ್ದಾಗ ಉಪ್ಪು ಕಡಿಮೆ ಮಾಡ್ಬೇಕು ಅಂತ. ಕಡಿಮೆ ಮಾಡ್ಬೇಕು. ಹೈಪರ್ ಟೆನ್ಷನ್ ತುಂಬಾ ಏನೇನೋ ಲೀಡ್ ಮಾಡೋದು. ಹೌದು, ಬೇರೆಯ ಆರೋಗ್ಯದ ತೊಂದರೆಗಳಿಗೆ ಇದು ಏನದು ಮೂಲ ಅಲ್ವಾ? ಸೊ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ಒಳ್ಳೇದು. ಅಪರೂಪಕ್ಕೆ ಸ್ವಲ್ಪ ಚೆನ್ನಾಗಿರೋದು ಎಣ್ಣೆ ತಿಂಡಿ ಅಂತ ತಿಂದ್ರೆ ಪರವಾಗಿಲ್ಲ. ಏನೇ ತಿಂದ್ರು ಹಸು ಅಂತೇಳಿ ಅದ್ರಲ್ಲಿ ಪೌಷ್ಟಿಕಾಂಶ ಇರ್ಬೇಕು, ಖನಿಜಾಂಶ ಎಲ್ಲಾನು ಇರ್ಬೇಕು. ಹಸು ಅಂತೇಳಿ ಏನಂದ್ರೆ ತಿನ್ಬಾರ್ದು. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನ. ಹೌದು, ಆಗಿದೆ. ಆಗಿದೆಯಾ? ಸರ್ವಿಂಗ್ ಬೌಲ್ ಕೊಟ್ರೆ ನಾನು ಸರಿ ಆಫ್ ಮಾಡ್ತೀನಿ. ಮಾಡ್ಬಿಡಿ. ಸರ್ವಿಂಗ್ ಪ್ಲೇಟ್ ಕೊಟ್ರೆ ನಾನು ಸರ್ವ್ ಮಾಡ್ತೀನಿ. ಈಗ ನೀವು ಇದರಲ್ಲಿ ಆಲ್ರೆಡಿ ಸರ್ವಿಂಗ್ ಪ್ಲೇಟ್ ಅಲ್ಲಿ ದಿಢೀರ್ ತೆಂಗುಗಳು ಹಾಕಿ ಇಟ್ಬಿಟ್ಟಿದ್ದೀರಾ. ಮತ್ತೆ ಇದು ವಿಭೂತಿ ಕೊಡಿ. ಓಂ ಗುರು ಬಸವಲಿಂಗಾಯ ನಮಃ. ಆಹಾರ ಈ ತರ ಪ್ರಸಾದ ಆಗುತ್ತೆ ಅಂತ ಹೇಳ್ತಾರೆ. ಸತ್ಯ ಅವರೇ, ದ್ರಾಕ್ಷಿ ಗೊಜ್ಜು ಮತ್ತೆ ತೆಂಗುಳು, ದಿಢೀರ್ ತೆಂಗುಳು ನೋಡಿ, ಟೇಸ್ಟ್ ನೋಡಿ, ರುಚಿ ಹೇಗಿದೆ ಹೇಳಿ. ಓಕೆ, ಖಂಡಿತ ಹೇಳ್ತೀನಿ. ತೆಂಗುಳು ಈಗ ಕರೆಕ್ಟ್ ಆಗಿ ಏನದು ತಣ್ಣಗಾಗ್ಬಿಟ್ಟಿದೆ. ಸೊ ಡಬ್ಬದಲ್ಲಿ ಇಟ್ಕೊಂಡು ಬೇಕಾದಾಗೆಲ್ಲ ತಿಂತಾ ಇರ್ಬೋದು ಅಲ್ವಾ? ಹಾಕಿದ ತಕ್ಷಣ ಕುರುಮ್ ಅಂತ ಇದೆ. ಪರ್ಫೆಕ್ಟ್ ಆಗಿದೆ. ರುಚಿನೂ ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆ. ತುಂಬಾ ರುಚಿಯಾಗಿದೆ. ಥ್ಯಾಂಕ್ ಯು. ಅವಾಗವಾಗ ಬೋರ್ ಅನ್ಸ್ದಾಗ ಇದನ್ನ ತಿಂತಾ ಇರ್ಬೋದು ಮನೆಯಲ್ಲಿ ಕುತ್ಕೊಂಡು. ಬೇಗನೂ ಆಗೋದು. ಯಾರಾದ್ರೂ ಎಲ್ಲ ಮನೇಲೇ ಇರುತ್ತೆ, ಯಾರಾದ್ರೂ ಬಂದ್ರು ಸಡನ್ ಆಗಿ ಮಾಡಿ. ತುಂಬಾ ಚೆನ್ನಾಗಿದೆ. ಇಷ್ಟು ಬೇಗ ಎಲ್ಲ ಮಾಡಿ ನಾವ್ ಆಕ್ಚುಲಿ ಕಲಿಬೇಕು. ಯಾಕಂದ್ರೆ ಎಷ್ಟೋ ಸಲ ಅಂಗಡಿಯಿಂದ ತಂದ್ಬಿಡ್ತಾರೆ ಈ ತರದ್ದು ಖಾರದ್ದು ಎಲ್ಲ ಚಕ್ಲಿ. ಇದೆಷ್ಟು ಬೇಗ ಮಾಡಿದ್ರೆ 15 ನಿಮಿಷ ಎಲ್ರಿಗೂ ಇರುತ್ತಲ್ವಾ? ಸೊ ಇದು ದ್ರಾಕ್ಷಿ ಗೊಜ್ಜು. ಇದಂತೂ ದ್ರಾಕ್ಷಿ ಬರೇ ತಿಂದಿದ್ದೆ ಹೊರತು ಗೊಜ್ಜು ತಿಂದಿಲ್ಲ. ಆರೋಗ್ಯ ದೃಷ್ಟಿಯಿಂದ ನೀವು ಹೇಳ್ದಂಗೆ ಪೆಸ್ಟಿಸೈಡ್ಸ್ ಎಲ್ಲ ಇರೋದ್ರಿಂದ ತೊಳೆದು ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಹಂಗೆ ತಿನ್ನಲ್ಲ ಸರಿ, ಏನಾದ್ರೂ ಒಂದ್ ಮಾಡ್ಕೊಳ್ಳಿ. ಸ್ವೀಟ್ ಲೈಕ್ ಮಾಡದೇ ಇರೋ ಸ್ವೀಟ್ ಹಾಕೊಳ್ದಿರೋ ತುಂಬಾ ಒಳ್ಳೇದು. ಇಲ್ಲ, ಇದಂತೂ ತುಂಬಾ ರುಚಿಯಾಗಿದೆ. ನಾನು ಇದೇನು ದ್ರಾಕ್ಷಿಯಿಂದ ಸ್ವೀಟಿಗೆ ಮಾತ್ರ ಹಾಕ್ತಾರೆ, ಇದೇನಿದು ಗೊಜ್ಜು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ, ಏನು ಆ ದ್ರಾಕ್ಷಿ ತಿಂದ ತಕ್ಷಣ ಒಂಥರ ಸಿಹಿ ಇದೆ, ಅದ್ರ ಜೊತೆ ಅದೊಂದು ಮಸಾಲೆ ಸ್ಪೈಸಿ, ತುಂಬಾ ರುಚಿಯಾಗಿದೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ದ್ರಾಕ್ಷಿ ಗೊಜ್ಜು ಮತ್ತೆ ದಿಢೀರ್ ತೆಂಗುಳು ಮಾಡಿಕೊಟ್ಟಿದ್ದೀರಾ. ಎರಡೂ ಅದ್ಭುತವಾಗಿದೆ. ಥ್ಯಾಂಕ್ ಯು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ. ದಿಢೀರ್ ತೆಂಗುಳು ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಹುರಿಗಡಲೆ, ಎಳ್ಳು, ಜೀರಿಗೆ, ಉಪ್ಪು, ಅಚ್ಚ ಖಾರದ ಪುಡಿ. ದಿಢೀರ್ ತೆಂಗುಳು ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಹಾಕಿ, ಜೊತೆಗೆ ಹುರಿಗಡಲೆ ಪೌಡರ್ ಮಾಡಿಕೊಂಡು ಬಿಳಿ ಎಳ್ಳು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾದ ಎಣ್ಣೆ ಸೇರಿಸಿ ಅದಕ್ಕೆ ನೀರು ಹಾಕಿ ಎಲ್ಲ ಮಿಕ್ಸನ್ನು ಕಲಸಿಕೊಂಡು ಸ್ಟವ್ ಹಚ್ಚಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ
ಚಕ್ಕುಲಿ ಒರಳಿನಲ್ಲಿ ಕಲಸಿಟ್ಟ ಹಿಟ್ಟು ಹಾಕಿ ಎಣ್ಣೆಯಲ್ಲಿ ಕರೆಯಿರಿ. ಈಗ ದಿಢೀರ್ ತೆಂಗುರುಳು ಸವಿಯಲು ಸಿದ್ಧ. ಒಣ ದ್ರಾಕ್ಷಿ ಗೊಜ್ಜು ಮಾಡಲು ಬೇಕಾಗುವ ಪದಾರ್ಥ: ಒಣ ದ್ರಾಕ್ಷಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹುಣಸೆಹಣ್ಣು, ಹಸಿಮೆಣಸಿನಕಾಯಿ, ಬೆಲ್ಲ, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಸಾಂಬಾರ್ ಪುಡಿ. ಒಣ ದ್ರಾಕ್ಷಿ ಗೊಜ್ಜು ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಒಂದು ಬಾಣಲೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಕೆಂಪಾಗಿ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾದ ಬಳಿಕ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ ಪುಡಿ, ಹಸಿಮೆಣಸಿನಕಾಯಿ, ಕರಿಬೇವು, ಒಣ ದ್ರಾಕ್ಷಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಹಾಕಿ 1 ಚಮಚ ಸಾಂಬಾರ್ ಪುಡಿ, ರುಬ್ಬಿಟ್ಟುಕೊಂಡ ಬೇಳೆ ಮಿಕ್ಸನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ 5 ನಿಮಿಷ ಕುದಿಸಿ ಇಳಿಸಿದರೆ ಆರೋಗ್ಯಕರವಾದ ಒಣ ದ್ರಾಕ್ಷಿ ಗೊಜ್ಜು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.